ನಮಸ್ಕಾರ. ಇವತ್ತು ನಾನು ಅನ್ನಕ್ಕೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ತುಂಬ ರುಚಿಯಾದ ಒಂದು ಐಟಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಟೊಮೆಟೊ ಭರ್ತಾ ಅಂತ ಕರಿಬೋದು, ಅದು ಟೊಮೆಟೊ ಪಚ್ಚಡಿ ಅಂತಲೂ ಕರಿಬೋದು. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಫಸ್ಟು ಟೊಮೆಟೊ, ಒಂದು ದಪ್ಪಕ್ಕಿರೋ ಟೊಮೆಟೊ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಸೊ ಅದೇ ಥರ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸೊ ಅದಕ್ಕೆ ಜೊತೆಗೆ 1 ಸ್ಪೂನು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಒಂದು 2-3 ಗುಂಟೂರು ಒಣಮೆಣಸಿನಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಅದು ಟೊಮೆಟೊ ಇದ್ದದಕ್ಕೆ ಸ್ವಲ್ಪ ಸಕ್ಕರೆನೂ ಬೇಕಾಗುತ್ತೆ, 1 ಸ್ಪೂನಷ್ಟು. ಆಮೇಲೆ ಇದು ಒಂದು 3-4 ಎಸಳು ಕರಿಬೇವು, ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕೊತ್ತಂಬರಿ ಸೊಪ್ಪು. ಸೊ ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಅರಿಶಿನ, ಇಷ್ಟಾದರೆ ಸಾಕು. ಒಗ್ಗರಣೆಗೆ ಒಣಮೆಣಸಿನಕಾಯಿ ಹಾಕಬೇಕು. ಟೊಮೆಟೊ ಭರ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಒಗ್ಗರಣೆ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಹಚ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗ 4 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆ, ಅದು ಸಿಡಿಬೇಕು ಸಾಸಿವೆ ಸ್ವಲ್ಪ. ಇದ್ರ ವಿಶೇಷತೆ ಏನಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ. ಇದು ತುಂಬ ಬೇಗ ಆಗುತ್ತೆ. ಇದು ಒಗ್ಗರಣೆ ಕೊಟ್ಬಿಟ್ಟು ಎಲ್ಲ ಐಟಮ್ಸ್ ಮಿಕ್ಸ್ ಮಾಡಬೇಕು ಅಷ್ಟೇ. ಸೊ ಎಣ್ಣೆ ಕಾಯಲ್ಲಿ ಸ್ವಲ್ಪ ಯಾರಾದರೂ ಈ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಹಾಗೆ ಲೈಕ್ ಬಟನ್ನು ಪ್ರೆಸ್ ಮಾಡಿ. ಇದಾದ್ರು ನಿಮಗೆ ಯಾರಾದರೂ ಇದು ಬೇಕಿದ್ದರೆ ಇದನ್ನು ಶೇರ್ ಮಾಡ್ಬೋದು. ಎಣ್ಣೆ ಸಿಡಿತಾ ಇದೆ, ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನ ಓದಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಬೇಗ ಆಗೋಗುತ್ತೆ. ಆಫ್ ಮಾಡಿಬಿಡೋದು, ಸ್ಟವ್ನ ಆಫ್ ಮಾಡಿ ಇದನ್ನು ಒಂದು ಇದು ಪಾತ್ರೆಗೆ ಈ ಒಗ್ಗರಣೆಗೆ ಇಲ್ಲಿ ಇಟ್ಕೊಂಡಿರುವಂಥ ಎಲ್ಲ ಐಟಮ್ಸನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಫಸ್ಟು ಟೊಮೆಟೊ, ಆಮೇಲೆ ಈರುಳ್ಳಿ, ಸಣ್ಣದಾಗಿ ಇಟ್ಕೊಂಡಿರುವಂಥ ಈರುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಸಕ್ಕರೆ ಬೇಕು. ಟೊಮೆಟೊ ಹುಳಿ ಇರುತ್ತಲ್ಲ, ಅದಕ್ಕೆ 1 ಸ್ಪೂನಷ್ಟು ಆಗುವಷ್ಟು ಸಕ್ಕರೆ ಹಾಕಬೇಕಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಅದನ್ನು ನೀಟಾಗಿ ಕಲಿಸ್ಬೇಕು. ಆಯ್ತು, ರೆಡಿ ಆಯಿತು.